ಬೇಸಿಗೆ ಆರಂಭಕ್ಕೂ ಮುನ್ನ ಆ ಭಾಗದಲ್ಲಿ ಜಲಬಾಧೆ ಶುರುವಾಗಿದೆ. ನೀರಿನ ಮೂಲ ಇಲ್ಲದೆ ಜನರು ಹನಿ ಹನಿ ನೀರಿಗೂ ಪರಿತಪಿಸ್ತಾ ಇದ್ದಾರೆ. ಬಿಸಿಲಿನ ದಾಹ ತಣಿಸೋದಕ್ಕೆ ಜೀವ ಜಲಕ್ಕಾಗಿ ಓಣಿ ತಿರುಗಿ ಬೋರ್ವೆಲ್ ನೀರನ್ನ ಕುಡಿತಾ ಇದ್ದಾರೆ. ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ. ಬೇಸಿಗೆ ಶುರುವಿನಲ್ಲೇ ನೀರಿಗೆ ಹಾಹಾಕಾರ. ಹನಿ ಹನಿ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಕೈಯಲ್ಲಿ ಖಾಲಿ ಕೊಡ, ನೀರಿಗಾಗಿ ಓಣಿ ಓಡಾಟ. ಈ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರಸ್ತಾಪುರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ. ಇಲ್ಲಿನ ಜನರು ಕುಡಿಯುವ ನೀರಿಗಾಗಿ ಪಡಬಾರದ ಕಷ್ಟವನ್ನ ಪಡ್ತಿದ್ದಾರೆ. ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಳ ಅಳವಡಿಸಲಾಗಿದೆ. ಆದರೆ ಆ ನಳಗಳಲ್ಲಿ ಇವತ್ತಿಗೂ ಒಂದು ಹನಿ ನೀರು ಬಂದಿಲ್ಲ. ಪುಣ್ಯ ಕಡೆಗೆ ಬೇಕ್ರಿ, ನಾವು ನೀರಿಲ್ಲ, ಮನೆ ತಿರುಗಿ ನೀರು ತರ್ತೀವಿ, ಅಲ್ಲಿ ಹೋಗಿ ಒಂದು ಕೊಡ ಹೊತ್ಕೊಂಡ್ ಬರ್ತೀವಿ, ಅಷ್ಟೇನೆ ನೀರು ಕುಡಿಯೋದು. ನಮ್ಗ ಬಡವರು ನಾವು ಕೂಲಿ ಮಾಡ್ರೆ ಬದುಕಬೇಕು, ಇಲ್ಕಂದ್ರೆ ಇಲ್ಲ ರೀ, ನೀರಿಂದೇ ಮಾಡ್ಕೊಂತ ಕುಂತೀವ್ರಿ ನಾವು. ನೀರ್ ಮನೆ ತಿರುಗಿ ಅಡಿಗೆ ತರೋದ್ರಿ. ಏನೋ ಈ ಕಾಲೋನಿ ಜನರಿಗೆ ಪ್ರತಿ ಬೇಸಿಗೆಯಲ್ಲೂ ನೀರಿನ ಬವಣೆ ತಪ್ಪಿದ್ದಲ್ಲ. ಕಳೆದ 2 ವರ್ಷಗಳ ಹಿಂದೆ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಮನೆಗೂ ನಳ ಕೂರಿಸಲಾಗಿತ್ತು. ಇದರಿಂದ ಕಾಲೋನಿ ಜನ ಸಂಭ್ರಮಿಸಿದ್ರು. ಆದರೆ ನಳ ಕೂಡಿಸಿದಾಗಿನಿಂದಲೂ ನಳದಲ್ಲಿ ಹನಿ ಹನಿ ನೀರು ಬಂದಿಲ್ಲ. ಹೀಗಾಗಿ ನಿತ್ಯವೂ ಕೂಲಿ ಕೆಲಸ ಬಿಟ್ಟು ನೀರು ತರುವುದೇ ಇವರ ಕಾಯಕವಾಗಿದೆ. ಅಲ್ಲಿ ನೀರ್ ತರಟ್ಗ ನಮ್ಗೆ ಇಲ್ಲಿ ಬರಟ್ಗ ಟೈಮ್ ಆಗಿರ್ತದ, ಕೂಲಿ ಹೋಗೋದಕ್ಕ ಅವ್ರು ಕರ್ಕೊಂತಾರ್ರಿ, ನಮ್ಮನ್ನ ಕರ್ಕದಲ್ಲ. ಆಯ್ತು ತರಬೇಕು, ಆಯ್ತು ಮಕ್ಕಳು ಅನ್ಕೊಡ ನೀರು ಕುಡಿಬೇಕಟ್ಟಿಗೆ ಅಲ್ಲಿ ಮತ್ತೆ ಟೈಮ್ ಆಗದ, ಮತ್ತೆ ಹೋಗೋದು, ಅಲ್ಲಿ ಹೋಗಟ್ಟಿಗೆ ನಾಳಾಗೆಲ್ಲ ನೋಡು, ಅದ್ ಬಂದಾಗ್ಯದ ನೋಡು. ಅದಕ್ಕ ನೋಡ್ರಿ, ನಮ್ ದಯ ಮಾಡ್ತೀವಿ, ನಮ್ಗೆ ನೀರ್ ಕೊಡ್ರಿ. ಬೇಸಿಗೆ ಶುರುವಿನಲ್ಲೇ ಕುಡಿಯುವ ನೀರಿಗೆ ಇಷ್ಟೊಂದು ಹಾಹಾಕಾರ ಶುರುವಾಗಿದೆ. ಈಗಾದ್ರೆ ಮುಂದಿನ ಸ್ಥಿತಿಯನ್ನ ಊಹಿಸಿಕೊಳ್ಳೋಕು ಸಾಧ್ಯವಿಲ್ಲ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭಕ್ಕೂ ಮುನ್ನ ಆ ಭಾಗದಲ್ಲಿ ಜಲಬಾಧೆ ಶುರುವಾಗಿದೆ. ನೀರಿನ ಮೂಲ ಇಲ್ಲದೆ ಜನರು ಹನಿ ಹನಿ ನೀರಿಗೂ ಪರಿತಪಿಸ್ತಾ ಇದ್ದಾರೆ. ಬಿಸಿಲಿನ ದಾಹ ತಣಿಸೋದಕ್ಕೆ ಜೀವ ಜಲಕ್ಕಾಗಿ ಓಣಿ ತಿರುಗಿ ಬೋರ್ವೆಲ್ ನೀರನ್ನ ಕುಡಿತಾ ಇದ್ದಾರೆ. ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ. ಬೇಸಿಗೆ ಶುರುವಿನಲ್ಲೇ ನೀರಿಗೆ ಹಾಹಾಕಾರ. ಹನಿ ಹನಿ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಕೈಯಲ್ಲಿ ಖಾಲಿ ಕೊಡ, ನೀರಿಗಾಗಿ ಓಣಿ ಓಡಾಟ. ಈ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರಸ್ತಾಪುರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ. ಇಲ್ಲಿನ ಜನರು ಕುಡಿಯುವ ನೀರಿಗಾಗಿ ಪಡಬಾರದ ಕಷ್ಟವನ್ನ ಪಡ್ತಿದ್ದಾರೆ. ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಳ ಅಳವಡಿಸಲಾಗಿದೆ. ಆದರೆ ಆ ನಳಗಳಲ್ಲಿ ಇವತ್ತಿಗೂ ಒಂದು ಹನಿ ನೀರು ಬಂದಿಲ್ಲ. ಪುಣ್ಯ ಕಡೆಗೆ ಬೇಕ್ರಿ, ನಾವು ನೀರಿಲ್ಲ, ಮನೆ ತಿರುಗಿ ನೀರ್ ತರ್ತೀವಿ, ಅಲ್ಲಿ ಹೋಗಿ ಒಂದು ಕೊಡ ಹೊತ್ಕೊಂಡ್ ಬರ್ತೀವಿ, ಅಷ್ಟೇನೆ ನೀರು ಕುಡಿಯೋದು. ನಮ್ಗ ಬಡವರು ನಾವು ಕೂಲಿ ಮಾಡ್ರೆ ಬದುಕಬೇಕು, ಇಲ್ಕಂದ್ರೆ ಇಲ್ಲ ರೀ, ನೀರಿಂದೇ ಮಾಡ್ಕೊಂತ ಕುಂತೀವ್ರಿ ನಾವು. ನೀರ್ ಮನೆ ತಿರುಗಿ ಅಡಿಗೆ ತರೋದ್ರಿ. ಏನೋ ಈ ಕಾಲೋನಿ ಜನರಿಗೆ ಪ್ರತಿ ಬೇಸಿಗೆಯಲ್ಲೂ ನೀರಿನ ಬವಣೆ ತಪ್ಪಿದ್ದಲ್ಲ. ಕಳೆದ 2 ವರ್ಷಗಳ ಹಿಂದೆ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಮನೆಗೂ ನಳ ಕೂರಿಸಲಾಗಿತ್ತು. ಇದರಿಂದ ಕಾಲೋನಿ ಜನ ಸಂಭ್ರಮಿಸಿದ್ರು. ಆದರೆ ನಳ ಕೂಡಿಸಿದಾಗಿನಿಂದಲೂ ನಳದಲ್ಲಿ ಹನಿ ಹನಿ ನೀರು ಬಂದಿಲ್ಲ. ಹೀಗಾಗಿ ನಿತ್ಯವೂ ಕೂಲಿ ಕೆಲಸ ಬಿಟ್ಟು ನೀರು ತರುವುದೇ ಇವರ ಕಾಯಕವಾಗಿದೆ. ಅಲ್ಲಿ ನೀರ್ ತರಟ್ಗ ನಮ್ಗೆ ಇಲ್ಲಿ ಬರಟ್ಗ ಟೈಮ್ ಆಗಿರ್ತದ, ಕೂಲಿ ಹೋಗೋದಕ್ಕ ಅವ್ರು ಕರ್ಕೊಂತಾರ್ರಿ, ನಮ್ಮನ್ನ ಕರ್ಕದಲ್ಲ. ಆಯ್ತು ತರಬೇಕು, ಆಯ್ತು ಮಕ್ಕಳು ಅನ್ಕೊಡ ನೀರು ಕುಡಿಬೇಕಟ್ಟಿಗೆ ಅಲ್ಲಿ ಮತ್ತೆ ಟೈಮ್ ಆಗದ, ಮತ್ತೆ ಹೋಗೋದು, ಅಲ್ಲಿ ಹೋಗಟ್ಟಿಗೆ ನಾಳಾಗೆಲ್ಲ ನೋಡು, ಅದ್ ಬಂದಾಗ್ಯದ ನೋಡು. ಅದಕ್ಕ ನೋಡ್ರಿ, ನಮ್ ದಯ ಮಾಡ್ತೀವಿ, ನಮ್ಗೆ ನೀರ್ ಕೊಡ್ರಿ. ಬೇಸಿಗೆ ಶುರುವಿನಲ್ಲೇ ಕುಡಿಯುವ ನೀರಿಗೆ ಇಷ್ಟೊಂದು ಹಾಹಾಕಾರ ಶುರುವಾಗಿದೆ. ಈಗಾದ್ರೆ ಮುಂದಿನ ಸ್ಥಿತಿಯನ್ನ ಊಹಿಸಿಕೊಳ್ಳೋಕು ಸಾಧ್ಯವಿಲ್ಲ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭಕ್ಕೂ ಮುನ್ನ ಆ ಭಾಗದಲ್ಲಿ ಜಲಬಾಧೆ ಶುರುವಾಗಿದೆ. ನೀರಿನ ಮೂಲ ಇಲ್ಲದೆ ಜನರು ಹನಿ ಹನಿ ನೀರಿಗೂ ಪರಿತಪಿಸ್ತಾ ಇದ್ದಾರೆ. ಬಿಸಿಲಿನ ದಾಹ ತಣಿಸೋದಕ್ಕೆ ಜೀವ ಜಲಕ್ಕಾಗಿ ಓಣಿ ತಿರುಗಿ ಬೋರ್ವೆಲ್ ನೀರನ್ನ ಕುಡಿತಾ ಇದ್ದಾರೆ. ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ. ಬೇಸಿಗೆ ಶುರುವಿನಲ್ಲೇ ನೀರಿಗೆ ಹಾಹಾಕಾರ. ಹನಿ ಹನಿ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಕೈಯಲ್ಲಿ
ಕಾಲಿಕೊಡ ನೀರಿಗಾಗಿ ಓಣಿ ಓಣಿ ಓಡಾಟ. ಈ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರಸ್ತಾಪುರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ. ಇಲ್ಲಿನ ಜನರು ಕುಡಿಯುವ ನೀರಿಗಾಗಿ ಪಡಬಾರದ ಕಷ್ಟವನ್ನ ಪಡ್ತಿದ್ದಾರೆ. ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಳ ಅಳವಡಿಸಲಾಗಿದೆ. ಆದರೆ ಆ ನಳಗಳಲ್ಲಿ ಇವತ್ತಿಗೂ ಒಂದು ಹನಿ ನೀರು ಬಂದಿಲ್ಲ. ಪುಣ್ಯ ಕಡೆಗೆ ಬೇಕ್ರಿ, ನಾವು ನೀರಿಲ್ಲ, ಮನೆ ತಿರುಗಿ ನೀರ್ ತರ್ತೀವಿ, ಅಲ್ಲಿ ಹೋಗಿ ಒಂದು ಕೊಡ ಹೊತ್ಕೊಂಡ್ ಬರ್ತೀವಿ, ಅಷ್ಟೇನೆ ನೀರು ಕುಡಿಯೋದು. ನಮ್ಗ ಬಡವರು ನಾವು ಕೂಲಿ ಮಾಡಿದ್ರೆ ಬದುಕಬೇಕು, ಇಲ್ಲಕಂದ್ರೆ ಇಲ್ಲ ರೀ, ನೀರಿಂದೇ ಮಾಡ್ಕೊಂತ ಕುಂತೀವ್ರಿ ನಾವು. ನೀರ್ ಮನೆ ತಿರುಗಿ ಅಡಿಗೆ ತರದ್ರಿ. ಏನೋ ಈ ಕಾಲೋನಿ ಜನರಿಗೆ ಪ್ರತಿ ಬೇಸಿಗೆಯಲ್ಲೂ ನೀರಿನ ಬವಣೆ ತಪ್ಪಿದ್ದಲ್ಲ. ಕಳೆದ 2 ವರ್ಷಗಳ ಹಿಂದೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಮನೆಗೂ ನಳ ಕೂಡಿಸಲಾಗಿತ್ತು. ಇದರಿಂದ ಕಾಲೋನಿ ಜನ ಸಂಭ್ರಮಿಸಿದ್ರು. ಆದರೆ ನಳ ಕೂಡಿಸಿದಾಗಿನಿಂದಲೂ ನಳದಲ್ಲಿ ಹನಿ ಹನಿ ನೀರು ಬಂದಿಲ್ಲ. ಹೀಗಾಗಿ ನಿತ್ಯವೂ ಕೂಲಿ ಕೆಲಸ ಬಿಟ್ಟು ನೀರು ತರುವುದೇ ಇವರ ಕಾಯಕವಾಗಿದೆ. ಅಡಿ ನೀರ್ ತರಟ್ಗ ನಮ್ಗೆ ಇಲ್ಲಿ ಬರಟ್ಗ ಟೈಮ್ ಆಗಿರ್ತದ ಕೂಲಿ ಹೋಗೋದಕ್ಕ. ಅವ್ರು ಕರ್ಕಂತಾರ್ರಿ ನಮ್ಮನ್ನ, ಕರ್ಕದಲ್ಲ. ಆಯ್ತು ತರಬೇಕು, ಆಯ್ತು ಮಕ್ಕಳು ಅನ್ಕೊಡ ನೀರು ಕುಡಿಬೇಕಟ್ಟಿಗೆ ಅಲ್ಲಿ ಮತ್ತೆ ಟೈಮ್ ಆಗೋದು, ಮತ್ತೆ ಹೋಗೋದು. ಅಲ್ಲಿ ಹೋಗಟ್ಟಿಗೆ ನಾಳಾಗೆಲ್ಲ ನೋಡು, ಅದು ಬಂದಾಗ್ಯದ ನೋಡು. ಅದಕ್ಕ ನೋಡ್ರಿ, ನಮ್ ದಯ ಮಾಡ್ತೀವಿ, ನಮ್ಗೆ ನೀರು ಕೊಡ್ರಿ. ಬೇಸಿಗೆ ಶುರುವಿನಲ್ಲೇ ಕುಡಿಯುವ ನೀರಿಗೆ ಇಷ್ಟೊಂದು ಹಾಹಾಕಾರ ಶುರುವಾಗಿದೆ. ಈಗಾದ್ರೆ ಮುಂದಿನ ಸ್ಥಿತಿಯನ್ನ ಊಹಿಸಿಕೊಳ್ಳೋಕು ಸಾಧ್ಯವಿಲ್ಲ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭಕ್ಕೂ ಮುನ್ನ ಆ ಭಾಗದಲ್ಲಿ ಜಲಬಾಧೆ ಶುರುವಾಗಿದೆ. ನೀರಿನ ಮೂಲ ಇಲ್ಲದೆ ಜನರು ಹನಿ ಹನಿ ನೀರಿಗೂ ಪರಿತಪಿಸ್ತಾ ಇದ್ದಾರೆ. ಬಿಸಿಲಿನ ದಾಹ ತಣಿಸೋದಕ್ಕೆ ಜೀವ ಜಲಕ್ಕಾಗಿ ಓಣಿ ಓಣಿ ತಿರುಗಿ ಬೋರ್ವೆಲ್ ನೀರನ್ನ ಕುಡಿತಾ ಇದ್ದಾರೆ. ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ. ಬೇಸಿಗೆ ಶುರುವಿನಲ್ಲೇ ನೀರಿಗೆ ಹಾಹಾಕಾರ. ಹನಿ ಹನಿ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಕೈಯಲ್ಲಿ ಕಾಲಿಕೊಡ ನೀರಿಗಾಗಿ ಓಣಿ ಓಣಿ ಓಡಾಟ. ಈ ದೃಶ್ಯ ಕಂಡು ಬಂದಿರೋದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರಸ್ತಾಪುರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ. ಇಲ್ಲಿನ ಜನರು ಕುಡಿಯುವ ನೀರಿಗಾಗಿ ಪಡಬಾರದ ಕಷ್ಟವನ್ನ ಪಡ್ತಿದ್ದಾರೆ. ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಳ ಅಳವಡಿಸಲಾಗಿದೆ. ಆದರೆ ಆ ನಳಗಳಲ್ಲಿ ಇವತ್ತಿಗೂ ಒಂದು ಹನಿ ನೀರು ಬಂದಿಲ್ಲ. ಪುಣ್ಯ ಕಡೆಗೆ ಬೇಕ್ರಿ, ನಾವು ನೀರಿಲ್ಲ, ಮನೆ ತಿರುಗಿ ನೀರ್ ತರ್ತೀವಿ, ಅಲ್ಲಿ ಹೋಗಿ ಒಂದು ಕೊಡ ಹೊತ್ಕೊಂಡ್ ಬರ್ತೀವಿ, ಅಷ್ಟೇನೆ ನೀರು ಕುಡಿಯೋದು. ನಮ್ಗ ಬಡವರು ನಾವು ಕೂಲಿ ಮಾಡಿದ್ರೆ ಬದುಕಬೇಕು, ಇಲ್ಲಕಂದ್ರೆ ಇಲ್ಲ ರೀ, ನೀರಿಂದೇ ಮಾಡ್ಕೊಂತ ಕುಂತೀವ್ರಿ ನಾವು. ನೀರ್ ಮನೆ ತಿರುಗಿ ಅಡಿಗೆ ತರದ್ರಿ. ಏನೋ ಈ ಕಾಲೋನಿ ಜನರಿಗೆ ಪ್ರತಿ ಬೇಸಿಗೆಯಲ್ಲೂ ನೀರಿನ ಬವಣೆ ತಪ್ಪಿದ್ದಲ್ಲ. ಕಳೆದ 2 ವರ್ಷಗಳ ಹಿಂದೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಮನೆಗೂ ನಳ ಕೂಡಿಸಲಾಗಿತ್ತು. ಇದರಿಂದ